ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ಇದು ಬಂದು ಶನಿವಾರದ ವ್ಲಾಗ್. ಇವತ್ತು ಅಥರ್ವನ್ ಸ್ಕೂಲಲ್ಲಿ ಒಂದು ಇವೆಂಟ್ ಇದೆ. ಸೊ ಹಾಗಾಗಿ ಬರೀ ಮಾಮ್ ಆ್ಯಂಡ್ ಚೈಲ್ಡ್ ಮಾತ್ರ ಅಲೌಡು. ಹಾಗಾಗಿ ಹೊರಟಿದ್ದೀವಿ. ಸೊ ಈಗ 9:20 ಆಗಿದೆ. ಸೊ 9:45ಗೇನೋ ಪ್ರೋಗ್ರಾಮ್ ಶುರು ಆಗುತ್ತೆ. ಸೊ ಅಷ್ಟರಲ್ಲಿ ಹೋಗಿ ತಲುಪಬೇಕು. ಹತ್ರನೇ ಇದೆ ಸ್ಕೂಲು. ಸೊ ಹಾಗಾಗಿ ಹೊರಟಿದ್ದೀವಿ. ಪೇರೆಂಟ್ಸ್ ಮಾಮ್ಗೆ ಪಿಂಕ್ ಕಲರ್ ಕೋಡ್ ಹೇಳಿದ್ದಾರೆ ಡ್ರೆಸ್ಸು. ಸೊ ಹಾಗಾಗಿ ಪಿಂಕು ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಅವನಿಗೆ ಡ್ಯಾನ್ಸಿಗೂ ಸೇರಿದ್ದಾನೆ ಅಥರ್ವ. ಸೊ ಹಾಗಾಗಿ ಅವನದು ಡ್ಯಾನ್ಸ್ದು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದಾನೆ ಆಲ್ರೆಡಿ. ಸೊ ಇನ್ನೇನು ಪ್ರೋಗ್ರಾಮ್ ಶುರು ಆಗುತ್ತೆ, ಹೊರಡಬೇಕು. ಮತ್ತು ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಅಲ್ಲಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಸ್ಕೂಲ ಹತ್ರ ರೀಚ್ ಆದ್ವಿ. ಆ ಥರ ಒಂದು ಸ್ಕೂಲ್ ಹತ್ರ ಬಂದಿದ್ದ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಟ್ಟು, ಅಮ್ಮ ಬಾ ಈ ಕಡೆ ಬಾ, ಹಿಂಗೆ ಹೋಗಬೇಕು ಹಾಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನನ್ನನ್ನು ಅವನೇ ಕರ್ಕೊಂಡು ಹೋಗ್ತಾಯಿದ್ದ. ಸೊ ಇಲ್ಲಿ ಬಂದು ಫಸ್ಟು ಅಲ್ಲಿ ಎಂಟ್ರಿ ಮಾಡಬೇಕು, ನೇಮ್ ಮತ್ತು ಸಿಗ್ನೇಚರು, ಮತ್ತು ಅವ್ರಿಗೆ ನೆಕ್ಸ್ಟು ಯಾವ ಕಡೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಪೇರೆಂಟ್ಸ್ಗೆ ಗೇಮ್ಸ್ನ ಕೂಡ ಇಟ್ಟಿದ್ರು. ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್ ಬಾಂಡಿಂಗ್ ಸ್ಟ್ರಾಂಗ್ ಆಗಿರಲಿ ಅಂತಂದ್ಬಿಟ್ಟು ಮಕ್ಕಳಿಗೆ ಮತ್ತು ತಾಯಂದ್ರಿಗೆ ಗೇಮ್ಸ್ನ ಕೂಡ ಆರ್ಗನೈಸ್ ಮಾಡಿದರು. ಸೊ ಫಸ್ಟ್ ಗೇಮ್ ಬಂದು ಜಸ್ಟ್ ಚಿಟ್ನ ಪಿಕ್ ಮಾಡೋದೊಂದು ಗೇಮ್ ಇತ್ತು. ಅದರದ್ದು ನಾನು ಆ್ಯಕ್ಚುಲಿ ವೀಡಿಯೋನ ಕ್ಲಿಕ್ ಮಾಡೋಕ್ಕಾಗಲಿಲ್ಲ. ಅಥವಾ ಅಮ್ಮ ಈ ಕಡೆ ಬಾ ಅಂತ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಆಲ್ರೆಡಿ ಅಲ್ಲಿ ಗೇಮ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಎಲ್ಲ ಕಲರ್ ಶೇಡ್ಸ್ದು ಲಿಪ್ಸ್ಟಿಕ್ಸ್ ಇಟ್ಟಿದ್ರು. ಅಲ್ಲಿ ಚಿಟ್ ಕೂಡ ಇಟ್ಟಿರ್ತಾರೆ. ನಮಗೆ ಯಾವ ಶೇಡ್ದು ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ಚಿಟ್ನ ಪಿಕ್ ಮಾಡಿ ಸೊ ನೆಕ್ಸ್ಟ್ ಯಾವ ಗೇಮ್ಗೆ ಹೋಗಬೇಕು ಅಂತ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಈ ಥರ ಗೇಮ್ ಇತ್ತು. ಮದರ್ಗೆ ಬ್ಲೈಂಡ್ ಫೋಲ್ಡ್ ಮಾಡ್ತಾರೆ. ಸೊ ಚೈಲ್ಡ್ ಬಂದು ಬಾಲ್ನ ಹೆಲ್ಪ್ ಮಾಡಿ ಅವ್ರಿಗೆ ಪಿಕ್ ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡೋದು. ಸೊ ತುಂಬ ಚೆನ್ನಾಗಿತ್ತು. ಒಂಥರ ಬಾಂಡಿಂಗ್, ಅವ್ರು ಹೇಳ್ದಂಗೆ ಬಾಂಡಿಂಗ್ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ನಮಗಿಂತ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅಮ್ಮನ ಸ್ಕೂಲಿಗೆ ಕರ್ಕೊಂಬಂದಿದ್ದೀನಿ ನಮ್ಮಮ್ಮ ಅಂತ ಬೇರೆ ಮಕ್ಳಿಗೂ ಎಲ್ಲ ಇಂಟ್ರಡ್ಯೂಸ್ ಮಾಡ್ಕೊಡ್ತಾರೆ. ಸೊ ಇದು ಬಂದು ನೆಕ್ಸ್ಟ್ ಗೇಮು. ಇಲ್ಲಿ ಒಂದಷ್ಟು ಜನ ಮಕ್ಕಳನ್ನ ಆ ಕಡೆ ಹಿಂದೆ ಬ್ಯಾಕ್ ಸೈಡಲ್ಲಿ ನಿಲ್ಲಿಸಿರ್ತಾರೆ ಬೋರ್ಡ್ ಹಿಂದೆ. ಮತ್ತು ಎಲ್ಲ ಮಕ್ಕಳದು ಕೈನ ಹಿಂಗೆ ಸ್ಟ್ರೆಚ್ ಮಾಡಿಸ್ತಾರೆ. ಅಲ್ಲಿ ಹೋಗಿ ನಾವು ಕಣ್ಮುಚ್ಕೊಂಡು ನಮ್ಮ ಮಕ್ಕಳದು ಕೈನ ಮುಟ್ಟಿ ಯಾರು ಅಂತ ಕಂಡುಹಿಡಿಯೋದು. ಸೊ ಇದೊಂದು ಗೇಮ್ ಇತ್ತು, ಚೆನ್ನಾಗಿತ್ತು ಇದು. ಆ್ಯಕ್ಚುಲಿ ಒಂದು 6 ಜನ ಮಕ್ಕಳನ್ನ ಲೈನಾಗಿ ನಿಲ್ಲಿಸಿರ್ತಾರೆ. ಬಟ್ ಇಬ್ಬಿಬ್ಬರೇ ಪೇರೆಂಟ್ಸ್ನ ಅಲೌಡ್ ಹೋಗಿ ಇದು ಮಾಡೋಕ್ಕೆ, ಗೆಸ್ ಮಾಡೋದಕ್ಕೆ. ಒಂಥರ ಚೆನ್ನಾಗಿತ್ತು. ಈ ಗ್ರೀನ್ ಸ್ಯಾರಿ ಬಂದ್ಬಿಟ್ಟು ಅಥರ್ವನ್ ಕ್ಲಾಸ್ ಟೀಚರು ಉಮಾ ಅಂತ. ಸೊ ಒನ್ ಆಫ್ ಹಿಸ್ ಫೇವ್ರೇಟ್ ಟೀಚರ್ ಅಂತಲೇ ಹೇಳ್ಬೋದು. ಸೊ ಅವರು ನೋಡಿದ್ರೆ ಅವ್ನಿಗೇನೋ ಖುಷಿ ಆಗುತ್ತೆ. ಮ್ಯಾಮ್ ಇದು ಅಮ್ಮ ಬಂದಿದ್ದೀನಿ, ಅಮ್ಮನ ಕರ್ಕೊಂಬಂದಿದ್ದೀನಿ ಅಂತ ಅವ್ನಿಗೂ ಏನೋ ಒಂಥರ ಎಕ್ಸೈಟ್ಮೆಂಟು. ಮಕ್ಕಳೇ ಅಷ್ಟಲ್ವಾ. ಸೊ ಪೇರೆಂಟ್ಸ್ ಸ್ಕೂಲಿಗೆ ಬರ್ತಾರೆ, ಅವ್ರ ಜೊತೆ ಗೇಮ್ಸ್ ಆಡ್ತಾರೆ ಅಂದರೆ ಯಾರಿಗೆ ತಾನೇ ಖುಷಿ ಆಗೋಲ್ಲ. ಸೊ ಹಾಗಾಗಿ ಇಬ್ಬರಿಬ್ಬರೇ ಪೇರೆಂಟ್ಸ್ನ ಕಳಿಸ್ತಾಯಿದ್ರು. ನಂದು ವೀಡಿಯೋನ ತೆಗೊಳಕ್ಕಾಗಲಿಲ್ಲ ಆ್ಯಕ್ಚುಲಿ. ಇದು ಬಂದು ಅಥರ್ವನ್ ಕ್ಲಾಸ್ ರೂಮು. ಅವ್ನು ಕೂತ್ಕೊಳ್ಳೋದು ನನ್ನ ಪ್ಲೇಸ್ ಇದೆ ಅಮ್ಮ, ನೋಡಲ್ಲಿ ನನ್ನ ಫೋಟೋ ಇದೆ ಹಿಂದೆಗಡೆ ಅಂತ ಎಲ್ಲ ಹೇಳ್ತಾ ಇದ್ದ. ಸೊ ಇಷ್ಟು ಆರ್ಗನೈಸ್ ಆಗಿ ಇಟ್ಟಿದ್ರು ಕ್ಲಾಸ್ ರೂಮ್ ಅಂತಂದರೆ ನೋಡಿದ್ರೆ ಫುಲ್ಲು ಖುಷಿ ಆಗುತ್ತೆ. ಸೊ ಮಕ್ಕಳಿಗೆ ಸ್ಟೋರಿ ಬುಕ್ಸ್ ಕೂಡ ಅಲ್ಲೇ ಇಟ್ಟಿದ್ರು. ಅವ್ರಿಗೆ ಯಾವ್ದು ಬೇಕೋ ಅದು ಪಿಕ್ ಮಾಡ್ಕೊಂಡು ಓದ್ಬೋದು. ಅವ್ರಿಗೆ ಒಂಥರ ರೀಡಿಂಗ್ ಆ್ಯಕ್ಟಿವಿಟಿ ಅದು. ರೀಡಿಂಗ್ ಸ್ಕಿಲ್ಸು ಮಕ್ಳಿಗೆ ಚೆನ್ನಾಗಿ ಬರಲಿ ಅಂತಂದ್ಬಿಟ್ಟು ಸ್ಟೋರಿ ಬುಕ್ಸ್ನೆಲ್ಲ ಇಟ್ಟಿದ್ದಾರೆ. ಇದು ಅಷ್ಟೇ ಒಂದು ಹೋಮ್ವರ್ಕ್ ಕೌಂಟರ್ ಅಂತ ಹೇಳ್ಬೋದು. ಮತ್ತು ಇದು ಕಲರ್ ಎವ್ರಿ ಡೇ ಇಲ್ಲಿ ಮಕ್ಕಳನ್ನ ಒಂದೊಂದು ಪ್ಲೇಸ್ಗೆ ಶಫಲ್ ಮಾಡ್ತಾ ಇರ್ತಾರೆ. ಸೇಮ್ ಕಲರ್ ಟೇಬಲಲ್ಲೇ ಕೂಡಿಸೋದಿಲ್ಲ. ಸೊ ಶಫಲ್ ಮಾಡ್ತಿರ್ತಾರೆ. ಮತ್ತು ಇದು ಬಂದು ಅಮ್ಮ ನನ್ನ ಬರ್ಡೇ ಮಂತ್ ಇಲ್ಲಿದೆ ನೋಡು, ನನ್ನ ಫೋಟೋ ಇಲ್ಲಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದಾನೆ. ಸೊ ಇದು ಫುಲ್ಲು ಇಯರ್ದು ಮಕ್ಕಳದ್ದು ಯಾವ ಮಂತಲ್ಲಿ ಬರ್ಡೇ ಬರುತ್ತೋ ಅಂತಂದ್ಬಿಟ್ಟು ಈ ಥರ ಸಖತ್ತಾಗಿ ಕಲರ್ಫುಲ್ಲಾಗಿ ಪೋಸ್ಟ್ ಮಾಡಿದರು ವಾಲ್ ಮೇಲೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಥರ್ವ ಅಮ್ಮ ನಂದು ಇಲ್ಲಿದೆ ಪಾಪ. ಆ್ಯಕ್ಚುಲಿ ಅಥರ್ವನ್ ಬರ್ಡೇ ಬರೋದು ಮೇಯಲ್ಲಿ. ಸೊ ಹಾಗಾಗಿ ಅವ್ನ ಫ್ರೆಂಡ್ಸ್ಗೆ ಯಾರಿಗೆ ಚಾಕ್ಲೇಟ್ ಕೊಡೋದಾಗಲಿ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗಲಿ ಆಗೋದೇ ಇಲ್ಲ. ಸೊ ಇಲ್ಲೇ ಮನೆ ಹತ್ರನೇ ಕರೆದು ಫ್ರೆಂಡ್ಸ್ನ ಕೇಕ್ ಕಟ್ ಮಾಡಿಸಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೋತಾನೆ ಅಷ್ಟೇ. ಬಟ್ ಸ್ಕೂಲ್ ಫ್ರೆಂಡ್ಸ್ಗೆ ಒಂದು ಚಾಕ್ಲೇಟ್ನ ಕೊಡೋದಕ್ಕೆ ಆಗೋಲ್ಲ, ಅದೊಂದು ಬೇಜಾರು. ಬಟ್ ಅಮ್ಮ ನಾನು ಇಲ್ಲಿ ಕೂತ್ಕೊತಿದ್ದೆ ಇಲ್ಲಿ ಅಂತಂದ್ಬಿಟ್ಟು ಡೈಲಿ ಶಫಲ್ ಮಾಡ್ತಾರೆ. ಸೊ ಚೆನ್ನಾಗಿತ್ತು. ಸೊ ಓವರಾಲ್ ಸ್ಟ್ರೆಂತ್ ಒಂದು 20 ಮೆಂಬರ್ಸ್ ಇರ್ತಾರೆ ಕ್ಲಾಸ್ನಲ್ಲಿ, ಸೆಕ್ಷನ್ ವೈಸು. A to D ತನಕ ಇದೆ. ಸೊ ಇವನು ಬಂದು KG2 ಅಂದರೆ UKG. ಸೊ ಹಾಗಾಗಿ 20 ಮೆಂಬರ್ಸ್. ಇದು ಬಂದು ಅಥರ್ವನ್ ಡ್ಯಾನ್ಸ್. ಈ ಥರ ಇದೆ ಒಂದು ಸಾಂಗ್. नदियों की कल कल पाड़ों की
ಕೂಡ ಮುಗೀತು. ಎಲ್ಲ ಮಾಮ್ಸ್ ನೋಡಿ ಪಿಂಕ್ ಕಲರ್ ಡ್ರೆಸ್ಸಲ್ಲಿದ್ದಾರೆ. ನೋಡೋಕ್ಕೆ ಒಂಥರ ಫುಲ್ ಕಲರ್ಫುಲ್. ಎಷ್ಟು ವೆರೈಟಿ ಆಫ್ ಪಿಂಕ್ ಕಲರ್ಸ್ ಇದೆ ಅಂತಂದರೆ ಲೈಟ್ ಡಾರ್ಕ್ ಅದರಲ್ಲೇ ಫುಲ್ ಡಿಫ್ರೆಂಟ್ ಕಲರ್ ಆಫ್ ಪಿಂಕ್ಸ್ ಇತ್ತು ಶೇಡ್ಸಲ್ಲಿ. ಇನ್ನು ಅಥರ್ವನ್ನ ಕ್ಲಾಸಿಂದ ಪಿಕ್ ಮಾಡಬೇಕಿತ್ತು, ಯಾಕಂದರೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದ ತಕ್ಷಣ ಮಕ್ಕಳನ್ನೆಲ್ಲ ಅವ್ರವ್ರ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಾನು ಅಥರ್ವನ್ನ ಹೋಗಿ ಪಿಕ್ ಮಾಡ್ಕೊಬೇಕಿತ್ತು. ಇದನ್ನು ಹೇಳಿದಲ್ಲ, ಇದು ಬಂದು ಅಥರ್ವನ್ ಕ್ಲಾಸ್ ಟೀಚರ್ ಅಂತ. ಸೊ ಲೈಟಾಗಿ ಮನೇಲಿ ಸ್ನ್ಯಾಕ್ಸ್ ಕೊಡೋಕ್ಕೆ ಹೇಳಿದರು, ಹಾಗಾಗಿ ಒಂದು ಲಂಚ್ ಬ್ಯಾಗಲ್ಲಿ ಒಂದು ಸ್ನ್ಯಾಕ್ಸ್ ಇಟ್ಟು ಕಳಿಸಿದ್ದು. ಸೊ ಇನ್ನೇನು ಹೊರಟ್ವಿ, ಎಲ್ಲ ಪ್ರೋಗ್ರಾಮ್ ಮುಗೀತು. ಅಮ್ಮ ನಾನು ಡ್ಯಾನ್ಸ್ನ ನೋಡಿದ್ಯಾ, ಹೇಗೆ ಮಾಡಿದೆ ನಾನು, ನೀನು ಎಲ್ಲಿ ಕೂತಿದ್ದೆ, ನೀನು ನಂಗೆ ಕಾಣಿಸ್ಲಿಲ್ಲ ಅಂತೆಲ್ಲ ಮಾತಾಡ್ಕೊಂಬರ್ತಿದ್ದ. ಅವನಿಗೂ ಒಂಥರ ಖುಷಿಯಾಗಿತ್ತು, ಅಮ್ಮ ಬಂದಿದ್ಲಲ್ಲ ನಾನು ಡ್ಯಾನ್ಸ್ನ ನೋಡೋಕ್ಕೆ ಅಂತಂದ್ಬಿಟ್ಟು. ಸೊ ಅಲ್ಲಿಂದ ನಾವು ಸೀದಾ ಸ್ವಲ್ಪ ಮನೆಗೆ ಪ್ರಾವಿಷನ್ ಬೇಕಿತ್ತು. ಅಲ್ಲೇ ನಮಗೆ ಹತ್ತಿರ APMC ಇದೆ ಕೆಂಗೇರಿಲಿ, ಊರಿಗೂ ಹೋಗಬೇಕಿತ್ತಲ್ಲ, ಹಾಗಾಗಿ ಅಲ್ಲಿಗೂ ಸ್ವಲ್ಪ ಪ್ರೊವಿಷನ್ ಬೇಕಿತ್ತು ಅಂತಂದ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಮನೆ ಕಡೆ ಹೋದ್ವಿ. ಸೊ ಇದಾಗಿತ್ತು ಅಥರ್ವನ ಸ್ಕೂಲ್ ಇವೆಂಟ್ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಿಕ್ಕ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.